ಕೆಂಪೇಗೌಡರ 516ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ನೆನಪುಗಳು ಬೆಂಗಳೂರಿನಲ್ಲಿ ಯಾವ ಥರ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಸದ್ಯಕ್ಕೆ ಅವುಗಳ ಸ್ಥಿತಿ ಯಾವ ಥರ ಇದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀನಿ. ನಾನು ಗಮನಿಸ್ತಾ ಇದ್ದರೆ ಇದು ಹಲಸೂರಿನಲ್ಲಿರುವಂಥ ಕೆಂಪೇಗೌಡರ ಕಾಲದ ಒಂದು ಉಯ್ಯಾಲೆ ಮಂಟಪ. ಇದು ಸದ್ಯಕ್ಕೆ ಈಗ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಆಗಿನ ಕಾಲದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗುವಂಥ ಈ ಮಂಟಪ ಇದು. ಈ ಮಂಟಪದ ಹಿಸ್ಟ್ರಿಯ ಬಗ್ಗೆ ನೋಡ್ತಾ ಹೋದರೆ ಮುಂಚೆ ಇಲ್ಲಿ ನಂದನವನಂ ಅನ್ನುವಂಥ ಹೆಸರಿತ್ತು. ಈಗಲೂ ಕೂಡ ಆ ಹೆಸರಿನಿಂದಲೇ ಈ ಒಂದು ಸ್ಥಳವನ್ನು ಕರೀತಾರೆ. ಆದರೆ ನೀವು ಸುತ್ತಮುತ್ತಲು ನೋಡ್ತಾ ಹೋದರೆ ನಿಮಗೆ ಈಗ ಸದ್ಯಕ್ಕೆ ಅದನ್ನು ವೆಲ್ ಮೇಂಟೈನ್ಡ್ ಆಗಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲೇ ಸಾಕಷ್ಟು ಕಾಮಗಾರಿಗಳನ್ನು ನಡೆಸುವಂಥ ಇದನ್ನೆಲ್ಲ ಹಾಕಿದ್ದಾರೆ. ಸದ್ಯಕ್ಕೆ ಇದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಥವಾ ಪುರಾತತ್ವ ಇಲಾಖೆಯವರು ಇದನ್ನೆಲ್ಲ ಒಂದಿಷ್ಟು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಒಳಭಾಗದಲ್ಲಿ ನೀವು ಕೆತ್ತನೆಗಳನ್ನೆಲ್ಲ ನೋಡ್ತಾ ಹೋದರೆ ಆಗಿನ ಕಾಲದ ಕೆತ್ತನೆಗಳು ನಿಮಗೆ ಕಾಣಸಿಗುತ್ತೆ. ಎಷ್ಟು ಸೂಕ್ಷ್ಮವಾದಂಥ ಕೆತ್ತನೆಗಳಿದೆ ಅನ್ನುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಅಂತಹ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಂಥ ಬೆಂಗಳೂರಿನ ನಿರ್ಮಾತೃ ಅಂತ ಕರೆಸ್ಕೊಂಡಂಥ ಕೆಂಪೇಗೌಡರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗುತ್ತೆ. ಜೀರ್ಣೋದ್ಧಾರ ಆಗಿರುವಂಥ ಒಂದು ಉಯ್ಯಾಲೆ ಮಂಟಪ. ಸದ್ಯಕ್ಕೆ ಇದರ ಬಗ್ಗೆ ನಾನು ಹೇಳೋದಕ್ಕಿಂತನೂ ಕೂಡ ಇಲ್ಲಿಯ ಸ್ಥಳೀಯರು ಇದರ ಬಗ್ಗೆ ಹೇಳಿದ್ರೆ ಇನ್ನೂ ಕೂಡ ಅದನ್ನು ನೋಡಿದಂಥವ್ರು, ಜೊತೆಗೆ ಅದರ ಬಗ್ಗೆ ಅಧ್ಯಯನ ಮಾಡಿದಂಥವ್ರು, ಅವ್ರು ಯಾರಾದರೂ ಇದರ ಬಗ್ಗೆ ಮಾತನಾಡಿದ್ರೆ ಅದು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿಯ ಸ್ಥಳೀಯರಾಗಿರುವಂಥ ಚಂದ್ರನ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ಮಂಟಪಕ್ಕೆ ಇರುವಂಥ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಸರ್, ಇದು ನೀವು ಹೇಳ್ದಂಗೆ ಕೆಂಪೇಗೌಡರು ಇದನ್ನು ಜೀರ್ಣೋದ್ಧಾರ ಮಾಡಿದ್ರು. ಅದಕ್ಕೆ ಮುಂಚೆ ಬಂದ್ಬಿಟ್ಟಿದೆ 1000 ವರ್ಷಗಳಿಂದ ಏನು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿತ್ತು, ಆವಾಗ ಇದು ಕಟ್ಟಿರೋದು. ಆಮೇಲಿಂದ ಕಾಲಕ್ಕೆ ಅದು ಶಿಥಿಲವಾಗಿರುತ್ತೆ. ಆಮೇಲಿಂದ ಅವ್ರು ಬಂದು ಅದನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ಇದರ ಸುತ್ತಮುತ್ತಲು ಇರ್ತಕ್ಕಂಥದ್ದು ಇವಾಗ ಹೆಸರು ಆವಾಗೇನು ನಂದನವನ ಅಂತ ಕರೆದಿರ್ತಾರೆ, ಅದು ಹಾಗೆ ಉಳ್ಕೊಂಡಿರುತ್ತೆ. ಹೀಗೇ ಬ್ರಿಟಿಷರ ಕಾಲದಲ್ಲಿ ಇದನ್ನು ನಂದನವನ ಅಂತ ಕರಿತಿರ್ಬೇಕು ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಕೇಳಿಸುತ್ತೆ ಕಿವಿಗೆ, ಇದೇನು ನಂದನವನ ಅಂತ ಹೇಳ್ತಾರಲ್ಲ ಅಂತ. ಆವಾಗ ಮೀನಿಂಗ್ ಆಫ್ ನಂದನವನ ಕೇಳಿದಾಗ ಈಡನ್ ಗಾರ್ಡನ್ಸ್ ಅಂತ ಬರುತ್ತೆ ಅಂತ. ಅವಾಗ ಈಡನ್ ಗಾರ್ಡನ್ಸ್ ಅವ್ರು ಹೇಳ್ತಾರೆ ಇಡೀ ಪ್ರಪಂಚದಲ್ಲೇ ಇರೋದು ಒಂದೇ ಕಡೆ ಇದೆ ಈಡನ್ ಗಾರ್ಡನ್ಸ್ ಇಂಗ್ಲೆಂಡಲ್ಲಿ, ಅದು ಬಿಟ್ಟರೆ ಬೇರೆ ಎಲ್ಲಿದೆ ಅಂಥ ವನ ಯಾವುದದು ಅಂತ ನೋಡೋಕ್ಕೆ ಇಲ್ಲಿ ಬರ್ತಾರೆ. ಅವಾಗ ನೋಡಿದಾಗ ಅವರೇ ಇಲ್ಲಿ ನೋಡಿದಂಥ ಗಿಡ ಮರಗಳು ಎಲ್ಲ ಆ ಕಾಲದಲ್ಲಿ ನೋಡಿ ಅವ್ರಿಗೇ ಭಾಳ ಆಶ್ಚರ್ಯ ಆಗಿರುತ್ತೆ. ಆಮೇಲಿಂದ ಅವರು ಇಲ್ಲಿ ಒಂದು ಗಾರ್ಡನ್ ಟ್ರೈನಿಂಗ್ ಸ್ಕೂಲ್, ಫಸ್ಟ್ ಗಾರ್ಡನ್ ಟ್ರೈನಿಂಗ್ ಸ್ಕೂಲ್ ಬೆಂಗಳೂರಲ್ಲಿ ಪ್ರಾರಂಭ ಮಾಡೋದು. ಇವತ್ತು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆಲ್ಲ ನಿಮಗೆ ಸಾಕ್ಷಿಗಳು ಸಿಗ್ತವೆ. ಹಾಗೆ ಇವತ್ತಿಗೂ ಇದನ್ನು ನಂದನವನ ಅಂತ ಕರೀತಾರೆ. ಆ ಮಟ್ಟಕ್ಕೆ ಇದೆ ಅಷ್ಟೇ. ನೀವು ನೋಡ್ಬೋದು ಎಲ್ಲ ಮನೆಗಳು ಸುತ್ತಲೂ ಬಂದಿದೆ. ಇಲ್ಲಿ ಯಾವುದೇ ವನ ಇಲ್ಲ, ಆದರೆ ಇದು ಸುತ್ತಮುತ್ತಲಿಂದ ಕೊಳಗಳು ಯಾವುದೂ ಇಲ್ಲ. ಆದರೆ ಇದೊಂದು ಮಂಟಪ ಮಾತ್ರ ಕೊಳಗಳು ಕೂಡ ಇದ್ವು ಅನ್ನುವಂಥ ಉಲ್ಲೇಖ ಇದೆ. ಅದು ಯಾಕೆಂದರೆ ಯಾವಾಗ ವನ ಇರುತ್ತೋ ಆ ಕೊಳ ಇಲ್ಲಿ ಸಾಧ್ಯ 100% ಅದು. ಹಾಗೇ ಅದನ್ನೆಲ್ಲ ಇವತ್ತು ಯಾವುದೂ ಇಲ್ಲ, ನೀವು ನೋಡ್ಬೋದು. ಹಾಗೆಯೇ ಇನ್ನು ಸ್ವಲ್ಪ ನೀವು ಆ ಕಡೆ ಹೋದಂದರೆ ನೀವೇನು ಇವಾಗ ದೊಡ್ಡ ಆಲದ ಮರ ಅಂತ ಹೇಳ್ತಾರೆ, ಆ ಥರ ಅದೇ ಅಷ್ಟೇ ದೊಡ್ಡ ಆಲದ ಮರ ಪಕ್ಕದಲ್ಲಿ ಒಂದಿದೆ, ಇಲ್ಲೇ ಪಕ್ಕದಲ್ಲಿ. ನೀವು ಆಮೇಲೆ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಏನು ಅಂತ. ಸೊ ಹಾಗಾಗಿ ಮತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ಬ್ರಹ್ಮೋತ್ಸವ ವರ್ಷಕ್ಕೊಮ್ಮೆ ಒಂದು ಸತಿ 15 ದಿವಸಕ್ಕೆ ನಡೆಯುತ್ತೆ. ಆ ಉತ್ಸವದಲ್ಲಿ ಉಯ್ಯಾಲ್ ಮಂಟಪ ಅಂತ ಉಯ್ಯಾಲ್ ಉತ್ಸವ ಅಂತ ಒಂದು ನಡೆಯುತ್ತೆ, ಉಂಜಲ್ ಉತ್ಸವ ಅಂತಾರೆ. ಅದು ಇಲ್ಲಿ ನಡೆಯುತ್ತೆ. ಇಡೀ ರಾತ್ರಿ ನಡೆಯುತ್ತೆ, ಬೆಳಗ್ಗೆ ಮತ್ತೆ ನಡೆಯುತ್ತೆ. ಸೊ ಇದ್ರ ವಿಶೇಷತೆ ಹಿನ್ನೆಲೆ ಮತ್ತೆ ಇರೋದು ಹಾಗೆ. ಸರ್, ನಾವು ಒಳಭಾಗದಲ್ಲಿ ನೋಡ್ತಾ ಹೋದರೆ ಒಳಭಾಗದಲ್ಲಿ ಈಗಲೂ ಕೂಡ ಕೆಲವೊಂದಿಷ್ಟು ಜನ ಅದನ್ನು ಇದೇನು ಗೇಟ್ ಎಲ್ಲ ಮಾಡಿದ್ದಾರೆ, ಅದು ಅದಕ್ಕೋಸ್ಕರ ಮಾಡಿರೋದು ಹೇಗೆ? ಅದು ನೀವು ಹೇಳ್ದಂಗೆ ಇನ್ನಷ್ಟು ಒತ್ತುವರಿ ಆಗೋದನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ಸ್ವಲ್ಪ ಅದಕ್ಕೆಲ್ಲ ಗೇಟಾಗಿ ಅದರಿಂದ ಇದು ಮಾಡ್ಕೊಂಡಿದ್ದಾರೆ, ರಕ್ಷಣೆ ಮಾಡ್ತಾರೆ. ಮತ್ತು ಕೆಲವರು ಅದನ್ನು ಸ್ವಚ್ಛತೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಇನ್ನು ಮೇಲ್ನೋಟಕ್ಕೆ ನೋಡೋಕ್ಕೆ ಹೋದರೆ ನಿಮಗೆ ಇಲ್ಲೇನು ಆ ಥರದ್ದೇನು ಒತ್ತುವರಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಸಾಕಷ್ಟಾಗಿದೆ. ಅದಕ್ಕಿದು ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಂಥ ಒಂದು ಉಯ್ಯಾಲೆ ಮಂಟಪ ಮತ್ತು ಅದರ ಸುತ್ತಮುತ್ತಲಿನ ಪರಿಸ್ಥಿತಿ. ಸದ್ಯಕ್ಕೆ ನಮ್ಮ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಏನಿದೆ, ಆ ಎಲ್ಲ ವಸ್ತು ಸಂಗ್ರಹಾಲಯಗಳಿಗೆ ಬರೀ ಅದಕ್ಕೆ ಮಾತ್ರ ಸೀಮಿತ ಆಗಿದೆ. ಆ ಪ್ರಾಚ್ಯ ವಸ್ತುಗಳನ್ನು ರಕ್ಷಿಸುವಂಥ ಕೆಲಸವನ್ನು ಆ ಇಲಾಖೆಗಳು, ಸಂಬಂಧಪಟ್ಟಂತಹ ಇಲಾಖೆಗಳು ಮಾಡಬೇಕಾಗಿತ್ತು. ಆದರೆ ಇವೆಲ್ಲವುಗಳು ಕೂಡ ಪಾಳು ಬಿದ್ದಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಅವುಗಳನ್ನು ಗುರುತಿಸುವಂತಹ, ಅವುಗಳ ಬಗ್ಗೆ ಒಂದು ಬೋರ್ಡ್ ಹಾಕುವಂಥ ಒಂದು ಕನಿಷ್ಠ ಪರಿಕಲ್ಪನೆಯನ್ನು ಕೂಡ ರೂಪಿಸಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.